340 ಮಾಡ್ಕೊಡ್ತೀನಿ ಹೋಗಿ ಸರ್. 3,40,000 22 ಮಾಡಲು ಸಿಂಗಲ್ ಓನರ್, ಅದು ಪೆಟ್ರೋಲ್ ಬೇಸ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. 4 ಮಾಡಲು ಗಾಡಿಗಳೇ 150 ಗಾಡಿ ಇದೆಯಾ? 150 ಗಾಡಿ ಇದೆ. 1 2 ಅಲ್ಲ, ಟೋಟಲ್ ಆಗಿ ವ್ಯಾಗನರ್ ಸ್ಟಾಕ್ ಎಷ್ಟಿದೆ ಸರ್ ಇವತ್ತು? ಸರ್ ಟೋಟಲ್ 300 ಪ್ಲಸ್ ಇದೆ. 22 ಮಾಡೋದೇ 50 ಪ್ಲಸ್ ಇದೆ. 50 ಪ್ಲಸ್ ಇದೆ ಸರ್. ಅದು ಬಂದು ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ. ಇದನ್ನು ಸಹಿತ 23 ಮಾಡಲು, ಇದು ನಿಯರ್ಲಿ ಒಂದು 150 ವೆಹಿಕಲ್ ಪ್ಲಸ್ ಇದೆ. ಇದನ್ನು ಅಷ್ಟೇ ಆಸ್ ಇಟ್ ಈಸ್ ಕಂಡೀಷನ್ ನಿಮಗೆ ಒಂದು 3,98,000 ಫೈನಲ್ ಮಾಡ್ಕೊಡ್ತೀನಿ. ಸಿಂಗಲ್ ಗಾಡಿ ಆಕ್ಸಿಡೆಂಟ್ ಆಗಿದ್ರು ಮುಟ್ಟದ್ ಬೇಡ. ವಿತಿನ್ 4 ಅವರ್ಸ್ ಅಲ್ಲಿ ಓಲಾ ಊಬರ್ ಎರಡಕ್ಕೂ ಅಟ್ಯಾಚ್ ಮಾಡ್ಕೊಡ್ತೀನಿ ಸರ್ ನಾನು ನಿಮ್ ಕಡೆಯಿಂದ. ಹೌದು, 100% ಮಾಡ್ಕೊಡ್ತೀನಿ. 24 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ 4,30,000 ಪೆಟ್ರೋಲ್ ವಿತ್ CNG ಕೊಡ್ತೀನಿ. ಅದರಲ್ಲೂ ಬರೀ 50,000 ರೂಪಾಯಿ ಕ್ಯಾಶ್ ತಗೋನಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಇನ್ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 50,000 ಕ್ಯಾಶ್ ತಗೋ ಬರ್ಲಿ, ಎಂಟರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಕೊಟ್ಬಿಟ್ಟಿದ್ದೀನಿ ಸರ್. ಮತ್ತೆ ನೆಗೆಷಿಯಬಲ್ ಕೊಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಕಮ್ಮಿ ಕೊಟ್ಟರೆ ನಾವು ತಂದು ಸೇಲ್ ಮಾಡಕ್ಕೆ ಆಗಲ್ಲ. ಅಲ್ಲೇ ಬಂದು 23 ಮಾಡಲು ಸಿಂಗಲ್ ಓನರ್. ಸೊ ಈ ಲೈನ್ ಇರೋದು ಬಂದು 24 ಮಾಡಲು ಸಿಂಗಲ್ ಓನರ್. ಆ ಲೈನ್ ಇರೋದ್ರಲ್ಲಿ ಬಂದು 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಗಳು. ಪ್ರತಿ ಒಂದು ಗಾಡಿಗೂ ಸರ್ ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಸಹಿತ ನಿಮ್ಗೆ ಏನಿಲ್ಲ ಅಂದ್ರೂ 8 ರಿಂದ 10 ತಿಂಗಳು ರನ್ನಿಂಗ್ ಇದೆ. ಹೌದಾ? ಕೆಲವೊಂದು ಗಾಡಿಗೆ GPS ಆಲ್ಮೋಸ್ಟ್ ನಿಮಗೆ 90% ಗಾಡಿಗಳಿಗೆ GPS ಪೆನಿಂಗ್ ಬಟನ್ ಕೂಡ ಫಿಟ್ಟಿಂಗ್ ಇದೆ. 22, 23, 24 ಇಷ್ಟು 25 ಕೂಡ ಹತ್ರ ಇದೆ. ಫ್ರೆಂಡ್ಸ್ ನೋಡಿದ್ರಲ್ಲ, ಸ್ಟಾಕು ಟೋಟಲ್ ಆಗಿ 100, 200 ಅಲ್ಲ 300 ಗಾಡಿ ಸ್ಟಾಕ್ ಇದೆ. ವ್ಯಾಗನರ್ ಗಾಡಿನೇ ಪ್ರತಿಯೊಂದು ಇರೋದು. 200ಕ್ಕೆ 300 ಸಿಂಗಲ್ ಓನರ್ ಗಾಡಿ, ಪೆಟ್ರೋಲ್ ಪ್ಲಸ್ CNG, ಅದರಲ್ಲೂ ಶೋರೂಮ್ ಫಿಟ್ಟಿಂಗ್ ಗಾಡಿಗಳೇ ಆಗಿರುತ್ತೆ. GPRS, ಪ್ಯಾನಿಕ್ ಬಟನ್ ಎಲ್ಲ ಕೂಡ ಇದೆ. ಸೊ ನಮ್ಮ ಜೊತೆ ಅರ್ಕೆ ಸರ್ ಇದೆ. ಹಬ್ಬಕ್ಕೆ ಬಂದಿದ್ದೀವಿ. ಎಕ್ಸಾಕ್ಟ್ ಆಗಿ ನಿಮಗೆ ಗಿರಿನಗರದಲ್ಲೇ ಸಿಗುತ್ತೆ ಶೋರೂಮು. ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ GPS ಲಿಂಕು ಎಲ್ಲ ಕೊಟ್ಟಿರ್ತೀನಿ, ಚೆಕ್ ಮಾಡ್ಕೊ ಬಂದ್ಬಿಡ್ಬೋದು. ಸೊ ಫಸ್ಟ್ ಬನ್ನಿ ಸರ್ನ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಡೋಣ. ಸರ್ ನಮಸ್ಕಾರ. ನಮಸ್ಕಾರ ಸರ್. ಏನು ಹೇಳಕ್ಕೆ ಇಷ್ಟಪಡ್ತೀರಾ ಸರ್? ಸರ್ ಏನಿಲ್ಲ, ಅದೇ ಕಸ್ಟಮರ್ಸ್ ಲಾಸ್ಟ್ ಟೈಮ್ ನಾನು ಎಕ್ಸ್ಪ್ರೆಸ್ ತಂದಿದ್ದಾಗ ವ್ಯಾಗನರ್ಗಳು ಬೇಕು ಅಂತ ತುಂಬಾ ಜನ ಕಾಲ್ ಮಾಡ್ತಾ ಇದ್ದಾರೆ. ಎಕ್ಸ್ಪ್ರೆಸ್ ಗಾಡಿ ಚಿಕ್ಕ ಆಯ್ತು ನನಗೆ, ವ್ಯಾಗನರ್ ಇದೆ ನೋಡಿ ಅಂತ. ಅದಕ್ಕೋಸ್ಕರ ಇವಾಗ ನಿಯರ್ಲಿ 1 2 300 ಇನ್ನೂ ಜಾಸ್ತಿ ಇದೆ ಸರ್ ಗಾಡಿಗಳು. 300 ಇನ್ನೂ ಜಾಸ್ತಿ ಇದೆ. ಸೊ 300 ಗಾಡಿ ರೆಡಿ ಇದೆ. ಕಸ್ಟಮರ್ ತಗೊಂಡೋಗಿ ಇವಾಗ ರೆಡಿ ಇದೆ ವೆಹಿಕಲ್ಗಳೇ 300 ವೆಹಿಕಲ್ಸ್ ಇದೆ. ಸೊ ಕಸ್ಟಮರ್ ಇದೊಂದು ಒಳ್ಳೆ ಆಫರ್ ಅಂತ ಹೇಳ್ತೀನಿ ಸರ್. ಏನಕ್ಕೆ ಅಂತಂದ್ರೆ ನಾವು 1-2 ತಗೋ ಬಂದಾಗ ನಮಗೂ ರೇಟ್ ಜಾಸ್ತಿ ಬೀಳುತ್ತೆ. ಸೊ ನಾವು ಕಸ್ಟಮರ್ ಜಾಸ್ತಿ ಇಟ್ಟೆ ಮಾರಬೇಕು. ಸೊ ಇದು ಬಲ್ಕ್ ಗಾಡಿಗಳಾಗಿರೋದ್ರಿಂದ ನನಗೂ ಆಫರ್ ಅಲ್ಲಿ ಗಾಡಿಗಳು ಸಿಕ್ಕಿರೋದ್ರಿಂದ ನಾನು ಆಫರ್ ಅಲ್ಲಿ ಗಾಡಿ ಕೊಟ್ಬಿಡ್ತಾ ಇದ್ದೀನಿ. ಮಾರ್ಜಿನ್ಗೆ ಕೊಡ್ತಾ ಇದ್ದೀನಿ, ಸ್ವಲ್ಪ ಕಮ್ಮಿ ಮಾರ್ಜಿನ್ಗೆ ಕೊಡ್ತಾ ಇದ್ದೀನಿ. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಯಾರು ಗಾಡಿ ಹಾಕ್ಬೇಕು ಅಂತಿದ್ದವರು, ಯಾಕಂದ್ರೆ ಮೈಲೇಜ್ಗಳು ಸರ್ ನಿಮ್ಗೆ ಆಲ್ಮೋಸ್ಟ್ ವ್ಯಾಗನರ್ ಪೆಟ್ರೋಲ್ ವಿತ್ CNG 30 ಕಿಲೋಮೀಟರ್ ಆರಾಮಾಗಿ ಮೈಲೇಜ್ ಬರುತ್ತೆ. 30 ಕಿಲೋಮೀಟರ್ ಬರುತ್ತೆ ಸರ್ ಮೈಲೇಜ್? 100% ಬರುತ್ತೆ ಸರ್. 100% ನಿಮಗೆ ಎಕ್ಸ್ಪ್ರೆಸ್ ಆಗಲಿ ವ್ಯಾಗನರ್ ಆಗಲಿ 30 ಕಿಲೋಮೀಟರ್ ಮೈಲೇಜ್ ಬಂದೇ ಬರುತ್ತೆ. ಸಿಟಿಲಿ ಆಲ್ಮೋಸ್ಟ್ ಏನಿಲ್ಲ ಅಂದ್ರೆ 25+ ಮೈಲೇಜ್ ತೆಗಿಬಹುದು. ಓಡಿಸೋರು ಗೊತ್ತಿರುತ್ತೆ ಅದ್ರ ಬಗ್ಗೆ. ಸೊ ಮೇಂಟೆನೆನ್ಸ್ ಮಾಡಿಸೋದಕ್ಕಾಗಿ ತುಂಬಾ ಕಮ್ಮಿ ಇರುತ್ತೆ. ಪೆಟ್ರೋಲ್ CNG ನಿಮಗೆ ಮೇಂಟೆನೆನ್ಸ್ ಅಷ್ಟೊಂದು ಬರಲ್ಲ. ಸೊ ಎಲ್ಲರೂ ಗೊತ್ತಿರುತ್ತೆ. ರೀಸೇಲ್ ವ್ಯಾಲ್ಯೂ ನಿಮ್ಗೆ ಏನು ಕಮ್ಮಿ ಇಲ್ಲ. ವ್ಯಾಗನರ್ ಎಲ್ಲ ತುಂಬಾ ಚೆನ್ನಾಗಿದೆ. ಸೊ ಸ್ಪೇಸ್ ದೊಡ್ಡದಾಗಿದೆ. ಸೊ ನಾನು ಹೇಳ್ತಾ ಇರೋದು, ಇವಾಗ ಗಾಡಿ ಮಾಡಬೇಕು ಅಂತಂದವರು, ಗಾಡಿ ಮಾಡಬೇಕು ಅಂತ ಅನ್ಕೊಂಡಿರೋರು, ಸ್ಟಾರ್ಟ್ಅಪ್ ಇರೋರು ಇವಾಗಲೇ ಬಂದು ಗಾಡಿಗಳು ಬುಕ್ ಮಾಡ್ಕೊಂಡು ತಗೊಂಡೋಗಿ. ಏನಕ್ಕೆ ಅಂದ್ರೆ ಈ ಸ್ಟಾಕ್ ಅಲ್ಲಿ ಖಾಲಿ ಆಯ್ತು ಅಂದ್ರೆ ಮತ್ತೆ ನೆಕ್ಸ್ಟ್ ಬರೋ ಬ್ಯಾಚ್ಗಳು ಏನ್ ರೇಟ್ ಇರ್ತವೆ ನಮಗೂ ಹೇಳಕ್ಕಾಗಲ್ಲ. ಸೊ ಈಗ ಕಮ್ಮಿ ಕೊಡ್ತಾ ಇದೀನಿ. ಸೊ ಇದನ್ನ ಯೂಟಿಲೈಸ್ ಮಾಡ್ಕೊಂಡು ಏನ್ ನಿಮ್ಗೆ ಡೌನ್ ಪೇಮೆಂಟ್ ಇಲ್ಲ ಅಂದ್ರೆ ತಲೆ ಕೆಡಿಸ್ಕೊಬೇಡಿ, ಬರೀ 50,000 ರೂಪಾಯಿ ತಗೊಂಬನ್ನಿ ಸರ್. 50,000 ತಗೊಂಬರ್ಲಿ, ಎಂಟರ್ ಕರ್ನಾಟಕ ಎಲ್ಲೇ ಇದ್ರು ನಾನು ಲೋನ್ ಮಾಡಿಸ್ಕೊಡ್ತೀನಿ. ಬಟ್ ಸಿವಿಲ್ ಸ್ಕೋರ್ ಚೆನ್ನಾಗಿರಬೇಕು. 100% ಚೆನ್ನಾಗಿರ್ಬೇಕು. ಸಿವಿಲ್ ಸ್ಕೋರ್ ಇಲ್ಲ ಅಂದ್ರೆ ಲೋನ್ ಮಾಡಕ್ ಆಗಲ್ಲ, ನಾನು ಮೊದಲೇ ಹೇಳ್ತೀನಿ. ಆಮೇಲೆ ಇದನ್ನ ಎಲ್ಲೋಟು ವೈಟ್ ಮಾಡ್ಕೋತೀನಿ ಅಂತಂದ್ರೂ ಮಾಡ್ಕೋಬಹುದು, ಅದಕ್ಕೂ ಆಪ್ಷನ್ ಇರುತ್ತೆ. ಅದಕ್ಕೂ ತುಂಬಾ ಜನ ಕಾಲ್ ಮಾಡ್ತಾರೆ ನನಗೆ, ಅದಕ್ಕೆ ಇಲ್ಲೇ ಹೇಳ್ಬಿಡ್ತಾ ಇದೀನಿ. ಅದಕ್ಕೂ ನಿಮ್ಗೆ ಒಂದು 50,000 ರೂಪಾಯಿ ಕ್ಯಾಶ್, ಒಂದು 50,000 ರಿಂದ 60,000 ಸ್ವಲ್ಪ ಹೆಚ್ಚು ಕಮ್ಮಿ ಬೇಕಾಗುತ್ತೆ. ಸೊ ಎಲ್ಲೋಟು ವೈಟ್ ಬೋರ್ಡ್ ನೀವು ಕನ್ವರ್ಟ್ ಮಾಡ್ಕೊಬಹುದು, ಅದು ಆಪ್ಷನ್ ಇರುತ್ತೆ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಬೇಕಾದ್ರೆ ನಾನೇ ಮಾಡಿಸ್ಕೊಡ್ತೀನಿ. ಸೊ ನಿಮ್ಗೆ ಎಂಟರ್ ಕರ್ನಾಟಕದಲ್ಲಿ CC ಎಲ್ಲಿಗೆ ಬೇಕು ಹೇಳಿ, ಯಾವ ಆಟೋಗೆ ಬೇಕು CC ನಾನು ತಗೊಡ್ತೀನಿ. ಪ್ಲಸ್ ಅದಕ್ಕೆ ನಿಮ್ಗೆ ಅಮೌಂಟ್ ಎಲ್ಲ ಫ್ರೀ ಇರುತ್ತೆ. ಪ್ಲಸ್ ಓಲಾ ಊಬರ್ಗೂ ಅಷ್ಟೇ, ನಿಮ್ಗೆ ಯಾವ ನೀವು ಗಾಡಿ ತಗೊಂಡು 4 to 5 ಅವರ್ಸ್ ಅಲ್ಲೇ ನಿಮಗೆ ಓಲಾ ಊಬರ್ಗೂ ನಾನೇ ಅಟ್ಯಾಚ್ಮೆಂಟ್ ಮಾಡ್ಕೊಡ್ತೀನಿ. ಅದು ನಿಮಗೆ ಕಂಪ್ಲೀಟ್ಲಿ ಫ್ರೀ ಆಗಿರುತ್ತೆ. ಅದು ಫ್ರೀ ಇರುತ್ತೆ. ಏನು ಗಾಡಿ ಕಮ್ಮಿ ಕೊಡ್ತಾ ಇದೀವಿ ಅಂತ ಏನು ಡಾಕ್ಯುಮೆಂಟ್ಸ್ 2 ರಿಂದ 3 ತಿಂಗಳು ಕೊಡ್ತಿಲ್ಲ. ಪ್ರತಿಯೊಂದು ಗಾಡಿಗೂ ನಿಮಗೆ 9 ತಿಂಗಳು ಮೇಲೆ ಡಾಕ್ಯುಮೆಂಟ್ ಇದೆ. FC ಎಲ್ಲ ನಿಯರ್ಲಿ 1.5-2 ವರ್ಷ ಇದೆ. ಇನ್ಸೂರೆನ್ಸ್ ಟ್ಯಾಕ್ಸ್ ಎಲ್ಲ ನಿಮಗೆ ಒಂದು 9 ತಿಂಗಳು ಮೇಲೆ ಅಂತ ಇದ್ದೇ ಇರುತ್ತೆ. ಸ್ವಲ್ಪ ಹಿಂಗೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ ಅಷ್ಟೇ ಹೊರತು ಎಲ್ಲ ಡಾಕ್ಯುಮೆಂಟ್ ರನ್ನಿಂಗ್ ಇದೆ. ಗಾಡಿಗಳು ಅಷ್ಟೇ ಸರ್ 80, 70, 75 ಈ ತರ ಸ್ವಲ್ಪ ಡಿಫ್ರೆನ್ಸ್ ಗಾಡಿಗಳು ರನ್ ಆಗಿದೆ ಎಲ್ಲ ಗಾಡಿನೂ. ಪ್ರತಿಯೊಂದು ಗಾಡಿನೂ ಸಿಂಗಲ್ ಅಂದ್ರೆ ಪ್ರತಿಯೊಂದು ಗಾಡಿನೂ ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ಗಳೇ ಕೊಡ್ತೀನಿ ಸರ್. ಅದ್ರಲ್ಲಿ ಮ್ಯಾಕ್ಸಿಮಮ್ 85,000 90,000 ಓಡಿರ್ಬೋದು, ಅದಕ್ಕಿಂತ ಜಾಸ್ತಿ ಓಡಿರಲ್ಲ. ಆಮೇಲೆ ಬರೀ 28,000 ಕಿಲೋಮೀಟರ್ ಓಡಿರೋ ಗಾಡಿನೂ ನನ್ನ ಹತ್ರ ಇದೆ. ಶೋರೂಮ್ ತಗೊಂಡು ಚೆಕ್ ಮಾಡಿಸ್ಕೊಂಡು ಆಮೇಲೆ ನಂಗೆ ದುಡ್ಡು ಕೊಡ್ಲಿ, ನಾನು ಬೇಡ ಅಂತ ಹೇಳಲ್ಲ. ಪ್ರತಿಯೊಂದು ಗಾಡಿನೂ ಸಿಂಗಲ್ ವೆಹಿಕಲ್ಸ್ ಆಯ್ತಾ, ಎಲ್ಲ ಆಕ್ಸಿಡೆಂಟ್ ಫ್ರೀ ವೆಹಿಕಲ್ಗಳು. ನಿಮ್ಗೆ ಗೊತ್ತಾಗ್ಲಿಲ್ಲ, ನಿಮ್ಗೆ ಐಡಿಯಾ ಇಲ್ಲ ಅಂದ್ರೆ ದಯವಿಟ್ಟು ಮೆಕ್ಯಾನಿಕಲ್ನ ಕರ್ಕೊಂಡ್ ಬನ್ನಿ. ಇಲ್ಲ ನಿಮ್ಗೆ ಹಂಗೂ ಡೌಟ್ ಇತ್ತು ಅಂದ್ರೆ ಗಾಡಿ ತಗೊಂಡು ಶೋರೂಮ್ ತಗೊಂಡೋಗಿ ಚೆಕ್ ಮಾಡಿಸ್ಕೊಳ್ಳಿ. ಎಲ್ಲರೂ ತಗೊಂಡೋಗಿ ಚೆಕ್ ಮಾಡ್ಕೊಂಡು ದುಡ್ಡು ಕೊಡ್ಲಿ. ಹೌದು ಸರ್. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಜಾಸ್ತಿ ಲಾಗ್ ಮಾಡೋದು ಬೇಡ. ಟೋಟಲ್ ಆಗಿ 300ಕ್ಕೂ ಜಾಸ್ತಿ ಸ್ಟಾಕ್ ಇದೆ. ಇವತ್ತು ಇಲ್ಲಿ ಪ್ರೆಸೆಂಟ್ ನಾವು ನಿಂತಿರೋ ಕಡೆ ಒಂದು 50 ಗಾಡಿಗಳು ಇರ್ಬೋದು. ಒಂದು 50 ಇದೆ ಸರ್ ಅಷ್ಟೇ. ನನ್ನ ಆಫೀಸ್ ಕರ್ಕೊಂಡು ಹೋಗಿಲ್ಲ, ನಮ್ಮ ಆಫೀಸ್ ನಿಮ್ಗೂ ಗೊತ್ತಲ್ಲ, ಜಾಗ ಇಲ್ಲ. ಹಂಗಾಗಿ ಈ ಕಡೆ ಇಲ್ಲೊಂದು ಜಾಗ ತಗೊಂಡು ಗಾಡಿಗಳು, ಈ ತರದ ಜಾಗ ಇನ್ನೊಂದು 4 ಜಾಗಗಳು ತಗೊಂಡಿದ್ದೀನಿ. ಸೊ ಅಲ್ಲೂ ನಾನು ಗಾಡಿಗಳು ತಗೊಂಡು ತೋರಿಸ್ತೀನಿ ಸರ್. ಏನಾದ್ರು ಉತ್ತರ ಕರ್ನಾಟಕ ಸೈಡ್ ಇಂದ ಬರ್ತಾ ಇದ್ರೆ ದುರ್ಗದಲ್ಲೂ ಇನ್ನೊಂದು ಬ್ರಾಂಚ್ ಇದೆ ಚಿತ್ರದುರ್ಗದಲ್ಲಿ, ಐಮಂಗ್ಲ ಪೊಲೀಸ್ ಸ್ಟೇಷನ್ ಪಕ್ಕದಲ್ಲೇ ಇದೆ. ಅಲ್ಲೂ ನಿಯರ್ಲಿ ಒಂದು 50 ಗಾಡಿ ಅಲ್ಲೂ ಇದೆ. ಸ್ಟಾರ್ಟ್ ಮಾಡೋಣ. ಓಕೆ ಸರ್, ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ನೀವು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹೇಳಿದ್ವಲ್ಲ, ಕಂಪ್ಲೀಟ್ ಸ್ಟಾಕ್ ಇವತ್ತು ವ್ಯಾಗನರ್ ಗಾಡಿಗಳಿದೆ. ಟೋಟಲ್ ಆಗಿ 300 ಗಾಡಿ ಇದೆಯಲ್ಲ ಸರ್? 300 ಪ್ಲಸ್ ಇದೆ ಬ್ರೋ. 300ಕ್ಕಿಂತ ಜಾಸ್ತಿ ಇದೆ. 300ಕ್ಕಿಂತ ಜಾಸ್ತಿ ಇದೆ. ಓಕೆ. ಸೊ ಹಾಗಿದ್ರೆ ಇದ್ರ ಬಗ್ಗೆ ಹೇಳಿ ಸರ್. ಬ್ರೋ ಅಂದ್ರೆ ಯಾವ್ದೋ ಒಂದ್ ಮಾಡ್ಲು ಅಂತಿಲ್ಲ, 22, 23, 24 ಇಷ್ಟು 25 ಕೂಡ ಹತ್ರ ಇದೆ.
Okay. ಕಂಪ್ಲೀಟ್ಲಿ ವ್ಯಾಗಿನಾರ್ ವೆಹಿಕಲ್ಗಳು ಹಾ. 300 ಪ್ಲಸ್ ವೆಹಿಕಲ್ಸ್ ಗಳಿದೆ. ಇಲ್ಲಿ ಸ್ವಲ್ಪ ಕಮ್ಮಿ ಇದೆ, ಎಲ್ಲ ಗೋಡೌನ್ ಇದೆ, ನಾನು ತರಿಸ್ಕೊಡ್ತೀನಿ. ಸೊ ನಾನು ಹೇಳ್ತಾ ಹೋಗ್ತೀನಿ ಯಾವ ಪ್ರೈಸ್ ಅಂತ ಹೇಳಿ. ಹಾ, sir. ಇದು ಬಂದ್ಬಿಟ್ಟು 2022 ಮಾಡಲು ವ್ಯಾಗಿನಾರ್, ಎಲ್ಲ ಸಿಂಗಲ್ ಓನರ್ ವೆಹಿಕಲ್ಗಳೇ. ಹಾ. ಈ ಗಾಡಿ ಬಂದು ನನ್ನ ಹತ್ರ 50 ಗಾಡಿ ಸ್ಟಾಕ್ ಇದೆ. ಓಕೆ 2022 ಮಾಡಲು ಸಿಂಗಲ್ ಓನರ್, ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್. ಓಕೆ ಬರೀ 50,000 ರೂಪಾಯಿ ಕ್ಯಾಶ್ ತಗೊಂಡ್ರೆ ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು, ಅದು 100% ಸಿವಿಲ್ ಸ್ಕೋರ್ ಚೆನ್ನಾಗಿರ್ಬೇಕು. ಹಾ. ಆಮೇಲೆ ಎಂಟರ್ ಕರ್ನಾಟಕ ಎಲ್ಲ ಕಡೆ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಹಾ, ಹಾ, ಈ ಗಾಡಿ ನಮ್ದು ನಾನು ಒಂದು 3.5 ಲಕ್ಷಕ್ಕೆ 2022 ಮಾಡಲು ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್, ಅದರಲ್ಲೂ ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ. ಇನ್ನೊಂದು ರೇಟ್ ಹೇಳಿ ಸರ್. ಸೊ 340 ಮಾಡ್ಕೊಡ್ತೀನಿ ಹೋಗಿ ಸರ್. 3,40,000 22 ಮಾಡಲು ಸಿಂಗಲ್ ಓನರ್, ಅದು ಪೆಟ್ರೋಲ್ ವಿತ್ CNG ಶೋರೂಮ್ ಫಿಟ್ಟಿಂಗ್ ವೆಹಿಕಲ್, ಆಚೆ ಕಡೆ ಫಿಟ್ಟಿಂಗ್ ಅಲ್ಲ, ಶೋರೂಮ್ ಫಿಟ್ಟಿಂಗ್ ವೆಹಿಕಲ್. Okay. 340 ಕೊಡ್ತಾ ಇದೀವಿ ಅಂತ ಏನೋ ಒಂದು 19-20 ಕೊಡ್ತಾ ಇಲ್ಲ. 22 ಮಾಡಲ್ ಕೊಡ್ತೀನಿ ಸರ್. ಅದರಲ್ಲೂ 1-2 ಅಲ್ಲ, ಟೋಟಲ್ ಆಗಿ ವ್ಯಾಗನರ್ ಸ್ಟಾಕ್ ಎಷ್ಟಿದೆ ಸರ್ ಇವತ್ತು? ಸರ್ ಟೋಟಲ್ 300 ಪ್ಲಸ್ ಇದೆ. 22 ಮಾಡೋದೇ 50 ಪ್ಲಸ್ ಇದೆ. 50 ಪ್ಲಸ್ ಇದೆ ಸರ್. ಇದು ಸರ್ ಇದೆಯಾ ಇದು ಬಂದು ಒಂದೇ ವೆಹಿಕಲ್ ಇರೋದು. 2025 ಮಾಡಲು ಹೊಸ ಗಾಡಿ, ಬರೀ 20,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ, ಜಾಸ್ತಿ ಹೊಡಿಲ್ಲ. 28,000 ಕಿಲೋಮೀಟರ್ ರನ್ ಆಗಿದೆ. Okay. ಈ ಗಾಡಿನ ಬಂದು 5.5 ಲಕ್ಷ ಹೇಳ್ತಾ ಇದೀನಿ. 1 ಲಕ್ಷ ಕ್ಯಾಶ್ ತಗೊಂಡ್ರೆ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಎಷ್ಟಕ್ಕೆ ಆಗು ಸರ್? ಸರ್ ಒಂದು 5.5 ಲಕ್ಷ ಫೈನಲ್ ಮಾಡ್ಕೊಡ್ತೀನಿ. 5.5 ಲಕ್ಷ. 1 ಲಕ್ಷ ಕ್ಯಾಶ್ ಇದೆ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಇದು ಸರ್ 24 ಮಾಡಲು ಸರ್ 24 ಮಾಡಲು ಈ ಗಾಡಿ ಬಂದು ನನ್ನ ಹತ್ರ 150 ವೆಹಿಕಲ್ಸ್ ಅವೈಲೇಬಲ್ ಇದೆ. ಇದು 150 ಗಾಡಿ ಇದೆಯಾ? 150 ಗಾಡಿ ಇದೆ. ಅದು ಬಂದು ಎಲ್ಲ ಸಿಂಗಲ್ ಓನರ್ ಗಾಡಿಗಳೇ ಇದನ್ನು ಸಹಿತ. ಓಕೆ ಸೊ 150 ಗಾಡಿಗಳು ಇಲ್ಲಿ ಸ್ಟಾಕ್ ಇಲ್ಲ. ಇಲ್ಲೊಂದು ಇವಾಗ ಒಂದು 50 ಗಾಡಿ ಇರ್ಬೋದೇನೋ. ಹೌದು. ತರಿಸ್ಕೊಡ್ತೀನಿ ಸರ್. 24 ಮಾಡಲು ಗಾಡಿಗಳೇ 150 ಇದೆ. Okay. ಇದು ಅಷ್ಟೇ ಸೇಮ್ ಸಿಂಗಲ್ ಓನರ್, ಎಲ್ಲ ಪೆಟ್ರೋಲ್ CNG ಶೋರೂಮ್ ಫಿಟ್ಟಿಂಗ್. ಇದನ್ನು ಅಷ್ಟೇ ಸರ್, ಬರೀ 50,000 ರೂಪಾಯಿ ಕ್ಯಾಶ್ ಬಾಕಿ ಲೋನ್ ಮಾಡ್ಕೊಡ್ತೀನಿ. ಈ ಗಾಡಿ ಪ್ರೈಸ್ ಬಂದು 24 ಮಾಡಲಿಲ್ಲ, ಬರೀ 4,30,000 ಫೈನಲ್ ಮಾಡ್ಕೊಡ್ತೀನಿ. 24 ಮಾಡಲ್ಲ. 24 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್, 4,30,000 ಪೆಟ್ರೋಲ್ ವಿತ್ CNG ಕೊಡ್ತೀನಿ. ಅದರಲ್ಲೂ ಬರೀ 50,000 ರೂಪಾಯಿ ಕ್ಯಾಶ್ ತಗೋನಿ, ಬಾಕಿ ಲೋನ್ ಕೂಡ ಮಾಡ್ಕೊಡ್ತೀನಿ. ಇದು ಸರ್ ಇದು 2023 ಮಾಡಲು. ಇದು ನಿಯರ್ಲಿ ಒಂದು 150 ವೆಹಿಕಲ್ ಪ್ಲಸ್ ಇದೆ. ಓಕೆ 150 ಗಾಡಿಗಳಿದೆ. ಇದನ್ನು ಅಷ್ಟೇ ಆಸ್ ಇಟ್ ಈಸ್ ಕಂಡೀಷನ್. ನಿಮಗೆ ಒಂದು 3,98,000 ಫೈನಲ್ ಮಾಡ್ಕೊಡ್ತೀನಿ ಸರ್. 3,98,000 150 ವೆಹಿಕಲ್ ಇದೆ. ಯಾವ್ದಾದ್ರು ಬಂತು ತಗೊಂಡೋಗಿ ಆಸ್ ಇಟ್ ಈಸ್ ಕಂಡೀಷನ್. ನಿಮ್ಗೆ ಎಲ್ಲೂ ಬೇಕು CC ತಗೊಡ್ತೀನಿ. ಪ್ರತಿ ಒಂದು ಗಾಡಿಗೂ ಸರ್, ಪ್ರತಿ ಒಂದು ಡಾಕ್ಯುಮೆಂಟ್ ಸಹಿತ ನಿಮ್ಗೆ ಏನಿಲ್ಲ ಅಂದ್ರೂ 8 ರಿಂದ 10 ತಿಂಗಳು ರನ್ನಿಂಗ್ ಇದೆ. ಹೌದಾ? ಕೆಲವೊಂದು ಗಾಡಿಗೆ GPS ಆಲ್ಮೋಸ್ಟ್ ನಿಮಗೆ 90% ಗಾಡಿಗಳಿಗೆ GPS ಬಟನ್ ಕೂಡ ಫಿಟ್ಟಿಂಗ್ ಇದೆ. ಸೂಪರ್. ಅದನ್ನ ಹಾಕಿಸ್ಬೇಕಂದ್ರೆ ಸುಮಾರು ಖರ್ಚಾಗುತ್ತೆ. ಬೇಕಾಗುತ್ತೆ ಸರ್. 95% ವೆಹಿಕಲ್ ಗಳಿಗೆ GPS ಪನಿಕ್ ಬಟನ್ ಇದೆ. ಸೊ ಆಸ್ ಇಟ್ ಈಸ್ ಕಂಡೀಷನ್ ಕೊಡ್ತೀನಿ. ಪ್ರತಿ ಒಂದು ಗಾಡಿಗೂ ನಿಮಗೆ ನಿಯರ್ಲಿ FC 1.5 ಇಯರ್ ಇಂದ 2 ಇಯರ್ಸ್ ಇದೆ. ಇನ್ಸೂರೆನ್ಸ್ ಬಂದು 9 to 10 ಮಂತ್ಸ್ ರನ್ನಿಂಗ್ ಇದೆ. ಎಲ್ಲ ಫುಲ್ ಕಂಪ್ಲೀಟ್ಲಿ ಲಾಂಗ್ ಇದೆ ಸರ್. ರೇಟ್ ಕಮ್ಮಿ ಕೊಡ್ತಾ ಇದೀವಿ ಅಂತ ನಾವೇನು ಡಾಕ್ಯುಮೆಂಟ್ಸ್ ಕಮ್ಮಿ ಕೊಡ್ತಿಲ್ಲ. ಡಾಕ್ಯುಮೆಂಟ್ಸ್ ಎಲ್ಲ ಫುಲ್ ಕಂಪ್ಲೀಟ್ ರನ್ನಿಂಗ್ ಇದೆ, ಇನ್ಕ್ಲೂಡಿಂಗ್ GPS ಪನಿಕ್ ಬಟನ್ ಸಮೇತ ನಿಮಗೆ ಕೊಡ್ತೀನಿ. ಸೂಪರ್ ಸರ್. 50,000 ಕ್ಯಾಶ್ ಇರೋ ಬಾಕಿ ಲೋನ್ ಮಾಡ್ಕೊಡ್ತೀನಿ ಸರ್. ಹೌದಾ? ಹೌದು ಸರ್. ಇಲ್ಲಿ ನೋಡ್ತಾ ಇರಬಹುದು ನೀವು, ಈ ಲೈನ್ ಅಲ್ಲಿ ಪ್ರತಿಯೊಂದು 23 ಮಾಡಲು ಸಿಂಗಲ್ ಓನರ್ ಗಾಡಿಗಳು. ಸೊ ಇದು ಬಂದು 24 ಮಾಡಲು. ಇದು ನಿಯರ್ಲಿ 150 ವೆಹಿಕಲ್ಸ್ ಅವೈಲೇಬಲ್ ಇದೆ. ಯಾವುದೇ ಗಾಡಿ ತಗೊಳ್ಳಿ ಸರ್, ಬರೀ ಸಿವಿಲ್ ಸ್ಕೋರ್ ಚೆನ್ನಾಗಿದ್ರೆ 50,000 ಕ್ಯಾಶ್ ತಗೊಬರ್ಲಿ, ಎಂಟರ್ ಕರ್ನಾಟಕ ಲೋನ್ ಮಾಡ್ಕೊಡ್ತೀನಿ. ಎಂಟರ್ ಕರ್ನಾಟಕ ಯಾವುದೇ ಮೂಲೆಯಿಂದ ಬಂದ್ರು ಲೋನ್ ಮಾಡ್ಕೊಡ್ತೀನಿ. ಆಮೇಲೆ ನಮ್ದು ಇಲ್ಲಿ ಅಂತಲ್ಲ, ನಮ್ದು ದುರ್ಗದಲ್ಲಿ ಇನ್ನೊಂದು ಆಫೀಸ್ ಇದೆ, ಚಿತ್ರದುರ್ಗದಲ್ಲಿ. ಸೊ ಅಲ್ಲೂ ನಿಮ್ ಲಾಸ್ಟ್ ಒಂದು ವಿಡಿಯೋ ಮಾಡಿದ್ದು, ಅಲ್ಲೂ ವೆಹಿಕಲ್ ಗಳಿದೆ. ಆ ಕಡೆ ನಿಯರ್ ಆಗೋರು ಬೇಕಾದ್ರೆ ಅಲ್ಲೂ ಹೋಗಿ ನೋಡಬಹುದು. ಬರೋರಿದ್ರೆ ನಿಯರ್ಲಿ ಒಂದು 50 ವೆಹಿಕಲ್ ಗಳಿದೆ. ಸೊ ಅಲ್ಲೂ ಹೋಗಿ ನೋಡ್ತೀನಿ ಅಂತಂದ್ರೆ ನಿಯರ್ ಆದ್ರೆ ನೀವು ಅಲ್ಲೂ ಹೋಗ್ಬೇಕಾದ್ರೆ ನೋಡಬಹುದು. ಸೂಪರ್ ಸರ್. ಸೊ ಈ ಲೈನ್ ಅಲ್ಲಿ ಇರೋದೆಲ್ಲ ಇವಾಗ ಎಷ್ಟನೇ ಮಾಡಲ್ ಗಾಡಿ? ಇದೆಲ್ಲ ಬಂದು 23 ಮಾಡಲು ಸಿಂಗಲ್ ಓನರ್. ಸೊ ಈ ಲೈನ್ ಅಲ್ಲಿ ಇರೋದು ಬಂದು 24 ಮಾಡಲು ಸಿಂಗಲ್ ಓನರ್. ಆ ಲೈನ್ ಅಲ್ಲಿ ಇರೋದೆಲ್ಲ ಬಂದು 22 ಮಾಡಲು ಸಿಂಗಲ್ ಓನರ್ ವೆಹಿಕಲ್ಗಳು. ಓಕೆ ಓಕೆ ಓಕೆ. ಸೊ 22, 23, 24 ಎಲ್ಲ ಮಾಡಲ್ ಇದೆ ಸರ್. ಆಲ್ಮೋಸ್ಟ್ ಇದೇ ತರ ನನ್ನ ಹತ್ರ ಇನ್ನು 4 ಗೋಡನ್ ಇದೆ. ಸೊ ಇಲ್ಲಿ ಗಾಡಿಗಳಿಗೆ ಓಕೆ ಆಗಿಲ್ಲ ಅಂದ್ರೆ ಅಲ್ಲಿಂದ ತರಿಸ್ಕೊಡ್ತೀನಿ ಸರ್. ಹೌದಾ? ಹೌದು. ಸೊ ಪ್ರೈಸಿಂಗ್ ವೈಸ್ ಮಾಡೆಲ್ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ? ಗಾಡಿಗಳು ಆಸ್ ಇಟ್ ಇಸ್ ಕಂಡೀಷನ್ ಬೇಕು ಅಂದ್ರೆ ನಾನು ಹೇಳಿದ ಪ್ರೈಸ್ ಸರ್. ಸಣ್ಣ ಪುಟ್ಟ ಕೆಲಸಗಳಿರುತ್ತೆ, ಬಾಡಿ ಲೈನ್ ಅದೆಲ್ಲ ಕಸ್ಟಮರ್ ಬಂದು ಪೇಂಟ್ ಮಾಡ್ಕೊಡ್ಬೇಕು ಅಂದ್ರೆ ನಾನು ಮಾಡ್ಕೊಡ್ತೀನಿ. ಸಣ್ಣ ಪುಟ್ಟ ಬಂಪರ್ಗಳು ಸ್ವಲ್ಪ ಸಣ್ಣ ಪುಟ್ಟ ಇರುತ್ತೆ ಇದು. ಹಂಗಂತ ಹೇಳಿ ಸರ್ ಇವೆಲ್ಲ ಬಂದು ಎವರೆಸ್ಟ್ ಗಾಡಿಗಳಲ್ಲ. ಕೆಲವರು ಕನ್ಫ್ಯೂಸ್ ಮಾಡ್ಕೋತಾರೆ ಎವರೆಸ್ಟ್ ಅಂತ. ನನ್ನ ಹತ್ರ ಯಾವ್ದು ಎವರೆಸ್ಟ್ ಗಾಡಿಗಳು ಇದೆ, ಒಂದು 10 ಗಾಡಿ ಇರ್ಬೋದು ಅಷ್ಟೇ ಎವರೆಸ್ಟ್ ವೆಹಿಕಲ್ಗಳು. ಇನ್ನೆಲ್ಲ ಬಂದು ಟ್ರಾವೆಲ್ಸ್ ವೆಹಿಕಲ್ಗಳು ನನ್ನ ಹತ್ರ ಇರೋದು. ಸೊ ನೀವು ಚೆಕ್ ಮಾಡ್ಕೊಂಡು ತಗೊಂಡು ಹೋಗೋದು. ಓಕೆ ಓಕೆ. ಅಂಡ್ ಸರ್ ಇನ್ನೊಂದು ಫಿಕ್ಸೆಡ್ ಪ್ರೈಸ್ ಏನಾದ್ರು ನೆಗೋಷಿಯಬಲ್ ಆಗುತ್ತಾ? ಇಲ್ಲ ಸರ್, ಇವಾಗ ನಾನು ಏನ್ ಹೇಳಿದ್ದೀನಿ ಇದೆಲ್ಲ ಫಿಕ್ಸೆಡ್. ಈಗ ಬಂದ್ರು ತುಂಬಾ ದೂರದಿಂದ ಬರ್ತಾರೆ, ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಅಂತ ದಯವಿಟ್ಟು ಬರೋದಕ್ಕೆ ಹೋಗ್ಬೇಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಇದು ಫೈನಲ್ ಪ್ರೈಸ್ ಅಲ್ವಾ. ವ್ಯಾಗನರ್ಗಳು ಹೆಚ್ಚು ಕಮ್ಮಿ ನೆಗೋಷಿಯಬಲ್ ಮಾಡಲ್ಲ. ಇವಾಗ ಏನ್ ಹೇಳಿದ್ದೀನಿ ಇದೇ ಕಂಪ್ಲೀಟ್ಲಿ ಫಿಕ್ಸೆಡ್ ಪ್ರೈಸ್. ಬಂದ್ರೆ ಸಣ್ಣ ಪುಟ್ಟ ಏನಾರ ಕೆಲಸ ಬೇಕಾದ್ರೆ ಮಾಡಿಸ್ಕೊಡ್ಬೇಕಿದ್ರೆ ಹೇಳಿ, ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಆಗುತ್ತೆ, ಅದನ್ನ ಕೊಟ್ಟು ನಾನು ಮಾಡಿಸ್ಕೊಡ್ತೀನಿ. ಆಲ್ಮೋಸ್ಟ್ ನೀವು ಒಂದಲ್ಲ 100 ಕಡೆ ವಿಚಾರಿಸ್ಕೊ ಬನ್ನಿ, ಬೆಸ್ಟ್ ಪ್ರೈಸಿಂಗ್ ಕೊಟ್ಬಿಟ್ಟವ್ರೆ ನಿಮಗೆ. ಈ ಮಾರ್ಕೆಟ್ ಅಲ್ಲಿ ಸಿಗಲ್ಲ ಈ ಪ್ರೈಸ್. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಮ್ಮಿ ಕೊಟ್ಬಿಟ್ಟಿದ್ದೀನಿ ಸರ್. ಹೌದು. ಮತ್ತೆ ನೆಗೋಷಿಯಬಲ್ ಕೊಡಕ್ ಆಗಲ್ಲ, ಯಾಕಂದ್ರೆ ಅಷ್ಟು ಕಮ್ಮಿ ಕೊಟ್ರೆ ನಾವು ತಂದು ಸೇಲ್ ಮಾಡಕ್ಕೆ ಆಗಲ್ಲ. ಸೊ ನೀವೆಲ್ಲರೂ ಕೇಳ್ಕೊಂಬನ್ನಿ ಸರ್, ನನ್ನಷ್ಟು ಕಮ್ಮಿ ಯಾರು ಕೊಡಕ್ ಆಗಲ್ಲ. ಬೇಕಾದ್ರೆ ಓಪನ್ ಚಾಲೆಂಜ್ ಮಾಡ್ತೀನಿ, ಚೆಕ್ ಮಾಡ್ಕೊಂಡು ತಗೊಂಬನ್ನಿ. 22, 23, 24, 25 ಇಷ್ಟು ಮಾಡಲ್ಗಳು ಗಾಡಿ ನನ್ನ ಹತ್ರ ಇದೆ. ಎಲ್ಲಾ ಗಾಡಿಗಳು ಪೆಟ್ರೋಲ್ ವಿತ್ CNG, ಅದರಲ್ಲೂ ಶೋರೂಮ್ ಫಿಟ್ಟಿಂಗ್ ವೆಹಿಕಲ್ಗಳು, ಅದರಲ್ಲೂ GPS ಪನಿಕ್ ಬಟನ್, ಡಾಕ್ಯುಮೆಂಟ್ಸ್ 10 to 1 year ಅನ್ಕೊಳ್ಳಿ. ಓಕೆ ಓಕೆ ಓಕೆ. ಮತ್ತೆ ಸರ್ ಸ್ವಿಫ್ಟ್ಗಳಿದೆಯಲ್ಲ? ಸ್ವಿಫ್ಟ್ಗಳಿದೆ ಸರ್. ಈಗ ಬರೀ ವ್ಯಾಗನರ್ ಅಷ್ಟೇ ನಾನು ಫೋಕಸ್ ಮಾಡ್ತಾ ಇದ್ದೀನಿ. ಅದೆಲ್ಲ ಇನ್ನೊಂದ್ಸಲಿ ನೆಕ್ಸ್ಟ್ ವಿಡಿಯೋ ಬೇಕಂದ್ರೆ ಬೇರೆ ಗಾಡಿಗಳು ಬೇಕಂದ್ರೆ ಇನೋವಾ ಇದೆ, ಡಿಸೈರ್ಗಳಿದೆ, ETS ಇದೆ, ಎಸ್ಪ್ರೆಸ್ಸೋಗಳಿದೆ. ಸೊ ಆಮೇಲೆ
ಇನ್ನು ತುಂಬಾ ಗಾಡಿಗಳಿದೆ ನನ್ನ ಹತ್ರ. ಓಕೆ ಸೊ ಬರೀ ವ್ಯಾಗನರ್ ಅಂತಲ್ಲ, ಬೇರೆ ಗಾಡಿಗಳಿದ್ರು ಬನ್ನಿ, ನಾನು ಬೇಕಾದ್ರೆ ನಿಮಗೆ ಮಾಡ್ಕೊಡ್ತೀನಿ ಸರ್. ಮಾಡ್ಕೊಡ್ತೀರಲ್ಲ? ಎಕ್ಸಾಕ್ಟ್ ಆಗಿ ಅಡ್ರೆಸ್ ಒಂದ್ಸಲ ಹೇಳ್ಬಿಡಿ ಸರ್. ನಮ್ದು ಹೊಸಕೆರೆಹಳ್ಳಿ ಕ್ರಾಸ್ ಆಟೋ ಹಬ್ ಅಂತ ಹೇಳಿ ತುಂಬಾ ಜನ ಗೊತ್ತಿರುತ್ತೆ ನನ್ನ ಆಫೀಸು. ನಿಮಗೆ ನಿಯರ್ಲಿ 2020 ಬಾರ್ ಬ್ಯಾಕ್ ಸೈಡ್ ಬರುತ್ತೆ. ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ವಾಟ್ಸ್ಆಪ್ ಅಲ್ಲಿ ಅಂತ ಕಳ್ಸಿದ್ರೆ ನಿಮ್ಗೆ ಆಟೋಮೆಟಿಕ್ ಆಗಿ ಲೊಕೇಶನ್ ಶೇರ್ ಆಗುತ್ತೆ. ಸೊ ನೀವು ನೋಡ್ಕೊಂಡ್ ಬರ್ಬೋದು. ಆಮೇಲೆ ಪ್ರತಿ ಒಂದು ಗಾಡಿನೂ ಏನ್ ಜಾಸ್ತಿ ರನ್ ಆಗಿಲ್ಲ ಸರ್. 70, 75, 80 ಇಷ್ಟು ಒಳಗಡೆನೆ ಓಡಿದೆ. 24 ಎಲ್ಲ ಮಾಡಲ್ಗಳೆಲ್ಲ ಬಂದು 50, 55 ಸಮಥಿಂಗ್ ಈ ತರ ಗಾಡಿಗಳು ರನ್ ಆಗಿದೆ. ಏನ್ ಜಾಸ್ತಿ ಓಡಿಲ್ಲ. 25 ಬಂದು ಬರೀ 28,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಇದು ನೋಡ್ತಿರ್ಬೋದು, ಇದು 22 ಮಾಡಲು. ಇದು ಗಾಡಿ ನೋಡ್ತಿರ್ಬೋದು, ಒಂದು ಸಿಂಗಲ್ ಸ್ಕ್ರಾಚ್ ಕೂಡ ಇಲ್ಲ, 4 ಹೊಸ ಟೈರ್ ಇದೆ ಗಾಡಿಗೆ. ಸೊ ಈ ತರ ಗಾಡಿಗಳು ತುಂಬಾ ಇದಾವೆ ನನ್ನ ಹತ್ರ. ಸೊ ಬನ್ನಿ, ಕಸ್ಟಮರ್ ಯಾವ ಗಾಡಿ ಇಷ್ಟ ಆಗುತ್ತೋ ಆ ಗಾಡಿ ತಗೊಂಡೋಗ್ಲಿ ಸರ್. ಅದು ಇದು ಅಂತ ಏನಿಲ್ಲ. 5 ಗಾಡಿ ಟ್ರಯಲ್ ನೋಡ್ಲಿ, 10 ಗಾಡಿ ಟ್ರಯಲ್ ನೋಡ್ಲಿ, ಯಾವ್ದಾದ್ರು ಒಂದ್ ಗಾಡಿ ತಗೊಂಡೋಗ್ತೀನಿ, ತಗೊಂಡೋಗ್ಲಿ. 10 ಗಾಡಿ ನೋಡೋರ್ಗೆ ಟ್ರಯಲ್ ನೋಡಿ ಇಷ್ಟ ಆಗಿಲ್ಲ, ಬೇಡ ಅಂದ್ರೆ ಬಿಟ್ಟು ಹೋಗ್ಲಿ, ನಾವು ಅದಕ್ಕೆ ನಿಮ್ಸೆ ಕೊಡಲ್ಲ. ಏನು ಟ್ರಯಲ್ ನೋಡಿದ್ರೆ ಅದು ಇದು ಅಂತ ಆತರ ಏನಿಲ್ಲ. ಆರಾಮಾಗಿ ಬಂದು ಆರಾಮಾಗಿ ಟ್ರಯಲ್ ನೋಡಿ ಇಷ್ಟ ಆದ್ರೆ ತಗೊಂಡೋಗಿ. ಆಲ್ಮೋಸ್ಟ್ ನಿಮ್ಗೆ 200 ಗಾಡಿ ಇದೆ, 200 ಗಾಡಿಲಿ ಒಂದು ಗಾಡಿ ಅಂತೂ ಇಷ್ಟ ಆಗೇ ಆಗುತ್ತೆ. 100%. 300 ಗಾಡಿ ಸರ್, 300 ಗಾಡಿನ ಪ್ಲಸ್ ವೆಹಿಕಲ್ಸ್ ಇದೆ. ಬರ್ತಾರೆ ಸರ್ ನಮ್ಮ ವೀಕ್ಷಕರು, ಬೆಸ್ಟ್ ಪ್ರೈಸ್ ಮಾಡ್ಕೊಡ್ಬೇಕು. ಥ್ಯಾಂಕ್ ಯು ಸೋ ಮಚ್ ಸರ್ ಬಂದಿದ್ದಕ್ಕೆ. ನಿಮ್ಮಿಂದನೇ ಎಲ್ರಿಗೂ ತಿಳಿಲಿ ಅಂತ ಪಾಪ ನೀವು ನಾನು ನಿಮ್ಮನ್ನ ಕರೆಸಿದ್ದು. ಸರ್ ಬರ್ತಾರೆ, ಬೆಸ್ಟ್ ಪ್ರೈಸ್ ಅಲ್ಲಿ ಆಗ್ಬೇಕು ಸರ್. ಖಂಡಿತವಾಗ್ಲೂ ಸರ್.